ಹಾಯ್ ಫ್ರೆಂಡ್ಸ್, ನೋಡಿ ಪಪ್ಪಾಯ ಗಿಡ ನಾವು ಇಲ್ಲಿ ಬಾಳೆ ಮಧ್ಯ 15 ಅಡಿ ಮಧ್ಯ ಹಾಕಬೇಕು ಅಂತ ಇಲ್ಲಿ ಗುಂಡಿ ತೊಡ್ಕೊಂಡಿದ್ದೀರಿ. ಹಾಗಾಗಿ ನಾವು ಇದು ಪಪ್ಪಾಯ ಸಸಿ ತರೋಣ ಅಂತ ಹೋಗಿದ್ರಿ. ಅವರು ಕಪ್ಪು ಪ್ಯಾಕೆಟಲ್ಲಿರುತ್ತೆ ಅಂದ್ಕೊಂಡೆ, ಬಟ್ ನೋಡಿದ್ರೆ ಈ ಥರ ಇದೆ ಕೊಟ್ಟಿದ್ದಾರೆ. ಸೊ ಇದು ಇನ್ನೂ ಒಳಕ್ಕೆ ನೆಡೋಕ್ಕಾಗಲ್ಲ. ಒಳಕ್ಕೆ ನೆಟ್ಟರೆ ಏನಾಗುತ್ತೆ, ಇದು ಕೊಳ್ತೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿಗೆ ನೆಡೋಕ್ಕೆ ಹೇಳಿದ್ದಾರೆ. ಈ ಭಾಗ ನೆಟ್ಟರೆ ಏನಾಗ್ಬಿಡುತ್ತೆ, ಗಾಳಿ ಆಡಿದ್ರೆ ಬಿದ್ದೋಗ್ಬಿಡುತ್ತೆ, ಅಷ್ಟು ತಾಕತ್ತಿರಲ್ಲ. ಹಾಗೆ ನೋಡಿ, ಈ ಥರ ಗ್ಲಾಸುಗಳೆಲ್ಲ ಇಲ್ಲಿ ವೇಸ್ಟಾಗಿ ಬಿದ್ದಿದ್ದು. ಅದಕ್ಕೆ ಹೋಲ್ ಮಾಡಿಕೊಂಡು ನೋಡಿ, ಮುಕ್ಕಾಲು ಭಾಗ ಮಣ್ಣು ತುಂಬಿ ಇಟ್ಬಿಟ್ಟು ಗೊಬ್ಬರದ ಮಣ್ಣು ಹಾಕಿದ್ದೀರಿ. ಗೊಬ್ಬರದ ಮಣ್ಣು ಹಾಕಿ ಮುಚ್ಚಿದ್ದೀರಿ. ಸೊ ಏನಾಗುತ್ತೆ, ರೂಟ್ ಅದು 1 ವೀಕ್ವರೆಗೂ ನೋಡ್ತೀರಿ. ರೂಟ್ ಏನೋ ಬಂದಿತ್ತು ಅಂದರೆ ಅವಾಗೇನಾಗುತ್ತೆ, ಈ ಗ್ಲಾಸ್ನ ಹರಿದ್ಬಿಟ್ಟು ನಾವು ಪ್ಲ್ಯಾಂಟಿಂಗ್ ಶುರು ಮಾಡ್ತೀರಿ. ಇಲ್ಲಿ ಇವಾಗ ಇಮಿಡಿಯೇಟ್ಲಿ ಹಾಕೋದು ಬೇಡ ಅಂತ, ನಮ್ಮ ಹವಾಗುಣಕ್ಕೆ ಮತ್ತು ನಮ್ಮ ಪ್ರದೇಶಕ್ಕೆ ಹೊಂದ್ಕೊಳ್ಬೇಕಲ್ಲ. ಹಾಗಾಗಿ 1 ವಾರ ಹೀಗೆ ಅಬ್ಸರ್ವ್ ಮಾಡಿಬಿಟ್ಟು ಆಮೇಲೆ ಭೂಮಿಗೆ ಹಾಕೋ ಪ್ಲ್ಯಾನು. ಓಕೆ ಅಲ್ಲ? ಏನಂತೀರಾ? ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಸಜೆಷನ್ಸ್ ಇದ್ದರೆ ಕೊಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.